ಹಾಯ್, ಇಲ್ಲಿ ಬಂದು ತೋಟದ ಹತ್ರನೇ ಇದ್ವಲ್ಲ, ಹಂಗೊಬ್ಬರಿಗೂ ಪೂಜೆ ಮಾಡ್ತೀವಿ ವರ್ಷ ನಾನು ನಮ್ಮ ಮಾವ ನನ್ನ ಮಗ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಸೊ ಜಸ್ಟ್ ಅಲ್ಲಿಂದ ನಿಂತ್ಕೊಂಡು ಜಸ್ಟ್ ಒಂದು 50 ಮೀಟರ್ಸ್ ಅಷ್ಟೇ. ಹಾಗಾಗಿ ನನಗೊಬ್ಳಿಗೆ ಭಯ ಆಗೋದ್ರಿಂದ ನನ್ನ ಮಾವನ ಜೊತೆಗೆ ಬಂದಿದ್ರು. ಹಾಗಾಗಿ ನನ್ನ ಮಗ ನಾನು ಬರ್ತೀನಮ್ಮ ಅಂತ ಬಂದಿತ್ತು. ಅದೆಷ್ಟು ಕ್ಯೂಟಾಗಿ ನಡ್ಕೊಂಡು ಮಾತಾಡ್ಕೊಂಡು ಎಲ್ಲ ಹೋಗ್ತಾಯಿತ್ತು. ಅಂದರೆ ನನ್ನ ಮಗ ಇಷ್ಟು ಬೇಗ ದೊಡ್ಡವನಾದ ಅಂತ ಅನಿಸ್ಬಿಡ್ತು ನನಗೆ. ಹಾಗೆ ಸುತ್ತಮುತ್ತ ತೋಟ ಎಲ್ಲ ನೋಡಿಕೊಂಡು ಹಾಗೆ ಒಂದು ವ್ಯೂ, ಹಾಗೆ ಪಾಯಿಂಟ್ ಆಫ್ ಫೋಟೋ ತೊಗೊಂಡು ಅಷ್ಟೇ. ಫೋಟೋ ಹಾಗೆ ವೀಡಿಯೋಸ್ ಮಾತ್ರ ತೊಗೊಂಡು. ಇದು ನಮ್ಮ ತೋಟ. ಸೊ ಹಾಗಾಗಿ ಬಟ್ ನಾನು ಯಾವತ್ತೂ ಯಾವ ವರ್ಷದಲ್ಲೇ ಆಗಲಿ ವರ್ಷಕ್ಕೊಂದೇ ಸಲ ಬರೋದು, ಅದು ಶಿವರಾತ್ರಿ ಅದ್ರಲ್ಲಿ ಮಾತ್ರ. ಯಾರ್ಯಾರು ಶಿವರಾತ್ರಿಲಿ ಯಾವ ಥರ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನನ್ನ ಹಸ್ಬೆಂಡ್ ಬಂದರು, ಇನ್ನೂ ಪೂಜೆನೇ ಮಾಡ್ತಾನೇ ಇತ್ತು. ಆಲ್ರೆಡಿ ಮಧ್ಯಾಹ್ನ 2 ಗಂಟೆ ಆಗೋಗಿತ್ತು. ಹೊಟ್ಟೆ ಬೇರೆ ಹಸಿತಾಯಿತ್ತು. ಊಟ ಎಲ್ಲ ಮಾಡಿಕೊಂಡು ಎಲ್ಲರೂ ಬಂದಿದ್ರು. ಊಟ ಎಲ್ಲ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಮನೆಗೆಲ್ಲ ಹೊರಟು ಬ್ಯಾಂಗ್ಳೂರು ಕೂಡ ರಿಟರ್ನ್ ಹೊರಡಬೇಕಾಗಿತ್ತು. ಏಕೆಂತಾನೆ ಮತ್ತೆ ಮಂಡೇ ಮಾರ್ನಿಂಗ್ ನಮಗೂ ಡ್ಯೂಟಿ ಇರುತ್ತಲ್ವ. ಹಾಗೆ ಬರ್ತಾ ಇಲ್ಲಿ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಅನ್ನದಾನ ಮಾಡ್ತೀರಿ. ನಾವು ವರ್ಷ ಮತ್ತೆ ಬಂದು ಅನ್ನದಾನ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಹಾಗೆ ಮಹಾತ್ಮಂದು ಫೋಟೋ ಮಾಡ್ತಾಯಿದ್ರು ರಂಗೋಲಿಯಲ್ಲಿ. ಅದನ್ನು ಕೂಡ ನೋಡಿಕೊಂಡು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ನಾವು ಕೂಡ ಬ್ಯಾಂಗ್ಳೂರು ಕಡೆ ಹೋದ್ವಿ. ತುಂಬಾ ವೆಹಿಕಲ್ಲು. ಸ್ಯಾಟರ್ಡೆ ಸಂಡೇ ಆಯಿತು ಅಂತಂದರೆ ನಮಗೆ ಹಾಸನ ಟು ನೆಲಮಂಗಲ ಹೈವೇಯಲ್ಲಿ ತುಂಬಾ ಗಾಡಿ ಓಡಾಡ್ತಾರೆ. 2 ವೀಲರ್ಸು ಸೇಫಾಗಿ ಹೋಗಿ ಸೇಫಾಗಿ ಬನ್ನಿ ಅಂತಲೇ ಹೇಳ್ಬೋದು. ಸೊ ಒಂದೊಂದ್ಸಲ ಆಕ್ಸಿಡೆಂಟ್ ಕೂಡ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.